ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೆ ಗ್ರಹಣ ಬಡಿದಿದೆ. ಸಿಬ್ಬಂದಿ ಬೇಕು ಅಂತ ಕ್ಯಾಂಟೀನ್ ಗೋಡೆಗೆ ವಾಂಟೆಡ್ ಪೋಸ್ಟರ್ ಅಂಟಿಸಿದ್ದು ಟೆಂಡರ್ದಾರರ ಜೊತೆ ಸಭೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಬ್ಬಂದಿ ಕೊರತೆ, ಸಿಬ್ಬಂದಿ ಬೇಕೆಂದು ವಾಂಟೆಡ್ ಪೋಸ್ಟರ್. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅದೆಷ್ಟೋ ಜನರ ಹಸಿವು ನೀಗಿಸುತ್ತಿದೆ. ಆದ್ರೀಗ ಕೆಲ ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಯೇ ಇಲ್ಲ. ಸಿದ್ದರಾಮಯ್ಯ ಹೊಸ ಮೆನು ಮಾಡೋ ಮೂಲಕ ಇಂದಿರಾ ಕ್ಯಾಂಟೀನ್ನತ್ತ ಜನರನ್ನ ಆಕರ್ಷಣೆ ಮಾಡಲು ಮುಂದಾದ್ರೆ ಇತ್ತ ಸಿಬ್ಬಂದಿ ಇಲ್ಲದೆ ಕ್ಯಾಂಟೀನ್ ಬಿಕ್ಕೋ ಅಂತಿವೆ. ಹೀಗಾಗಿ ಸಿಬ್ಬಂದಿಗಳು ಬೇಕೆಂದು ಕ್ಯಾಂಟೀನ್ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಈಗ ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದಾನೆ. ನೋಡ್ತಿರ್ಬೋದು, ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ, ವಾಂಟೆಡ್ ಒಂದು ನೋಟಿಸ್ ಹಾಕಿದ್ದಾರೆ, ಭಿತ್ತಿಪತ್ರ ಮುಖಾಂತರ ಅಂಟಿಸಿದ್ದಾರೆ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗಳು ಕೆಲವೊಂದು ಕಡೆ ಮುಸ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಿದೆ ಎಂಬುದು ಒಂದು ಕಡೆ ಅನುಮಾನ ಮಾಡಿದೆ ಈ ಒಂದು ನೋಟಿಸ್ ಮುಖಾಂತರ. ನೋಡ್ತಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿ ಬೇಕಾಗಿದ್ದಾರೆ, ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಕಡೆ ಇಲ್ಲಿ ಭಿತ್ತಿಪತ್ರ ಮುಖಾಂತರ ಹಚ್ಚಿದ್ದಾರೆ. ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಹಲವು ಇಂದಿರಾ ಕ್ಯಾಂಟೀನ್ಗಳಿಗೆ ಸಿಬ್ಬಂದಿ ಬೇಕಾಗಿದ್ದಾರೆ. ತಿಂಗಳಿಗೆ 10,000 ಕೊಡ್ತೀವಿ ಅಂದ್ರೂ ಯಾರು ಬರ್ತಿಲ್ವಂತೆ. ಹೀಗಾಗಿ ಹಲವು ಕ್ಯಾಂಟೀನ್ಗಳಲ್ಲಿ ಒಬ್ಬರೇ ಕೆಲಸ ಮಾಡ್ತಿದ್ದು ತುಂಬಾ ಕಷ್ಟ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದೆದುರು ಸಿಬ್ಬಂದಿ ಅಳಲು ತೋಡಿಕೊಂಡ್ರು. ಒಬ್ರು ರಜೆ ಹಾಕಿದ್ರೆ ಒಬ್ರು. ಅದಕ್ಕೆ ಇಲ್ಲಿ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ. ಇದ್ರಿಗೆ ಅಲ್ಲ, ಎಲ್ಲ ಕಡೆನೂ ಜನ ಬೇಕಂತ ಹಾಕ್ಯಾರಂತೆ. ಎಲ್ಲ ಕಡೆಗೆ ಇಂದಿರಾ ಕ್ಯಾಂಟೀನಲ್ಲಿ ಸಿಬ್ಬಂದಿಗಳು ಕೊರತೆ ಉಂಟಾಗಿದೆ. ಹಾಗಾದ್ರೆ ಎಲ್ಲ ಕಡೆನೂ ಹಾಕ್ಯವ್ರೆ. ನಾವು ಇವಾಗ ಒಬ್ರು ರಜೆ ಹಾಕಿದ್ರೆ ಒಬ್ರು ಇಲ್ಲಿರ್ತೀವಿ. ತುಂಬಾ ಕಷ್ಟ ಆಗಲ್ವಾ ಅಂತ? ಕಷ್ಟನೇ ಸಹ, ಏನು ಮಾಡೋಣ. ಅಲ್ಲಿ ಒಬ್ಬರೇ ಎತ್ತೋದು ಇಳಿಸೋದು ಎಲ್ಲ ಇರುತ್ತೆ. ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರ ಮಾಡ್ತಿದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳು ಏಜೆನ್ಸಿ ಮುಖಾಂತರ ವರದಿ ಕೇಳಲು ಮುಂದಾಗಿದ್ದಾರೆ. ಕಷ್ಟ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಈಗ ದಟ್ ಏಜೆನ್ಸಿಗೆ ನಾವು ಕೇಳ್ತೀವಿ ಯಾವ ಇಂದಿರಾ ಕ್ಯಾಂಟೀನಲ್ಲಿ ಹಾಗೆ ಆಗುವುದು. ದಿನನಿತ್ಯ 5 ರಿಂದ 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದ ಮಂದಿಗೆ ಸಿಬ್ಬಂದಿ ಇಲ್ಲದೆ ಸರಿಯಾಗಿ ಊಟ ಸಿಗ್ತಿಲ್ಲ. ಇನ್ನಾದರೂ ಬಿಬಿಎಂಪಿ ಸಿಬ್ಬಂದಿ ನೇಮಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೆ ಗ್ರಹಣ ಬಡಿದಿದೆ. ಸಿಬ್ಬಂದಿ ಬೇಕು ಅಂತ ಕ್ಯಾಂಟೀನ್ ಗೋಡೆಗೆ ವಾಂಟೆಡ್ ಪೋಸ್ಟರ್ ಅಂಟಿಸಿದ್ದು ಟೆಂಡರ್ದಾರರ ಜೊತೆ ಸಭೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಬ್ಬಂದಿ ಕೊರತೆ, ಸಿಬ್ಬಂದಿ ಬೇಕೆಂದು ವಾಂಟೆಡ್ ಪೋಸ್ಟರ್. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅದೆಷ್ಟೋ ಜನರ ಹಸಿವು ನೀಗಿಸುತ್ತಿದೆ. ಆದ್ರೀಗ ಕೆಲ ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಯೇ ಇಲ್ಲ. ಸಿದ್ದರಾಮಯ್ಯ ಹೊಸ ಮೆನು ಮಾಡೋ ಮೂಲಕ ಇಂದಿರಾ ಕ್ಯಾಂಟೀನ್ನತ್ತ ಜನರನ್ನ ಆಕರ್ಷಣೆ ಮಾಡಲು ಮುಂದಾದ್ರೆ ಇತ್ತ ಸಿಬ್ಬಂದಿ ಇಲ್ಲದೆ ಕ್ಯಾಂಟೀನ್ ಬಿಕ್ಕೋ ಅಂತಿವೆ. ಹೀಗಾಗಿ ಸಿಬ್ಬಂದಿಗಳು ಬೇಕೆಂದು ಕ್ಯಾಂಟೀನ್ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಈಗ ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದಾನೆ. ನೋಡ್ತಿರ್ಬೋದು, ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ, ವಾಂಟೆಡ್ ಒಂದು ನೋಟಿಸ್ ಹಾಕಿದ್ದಾರೆ, ಭಿತ್ತಿಪತ್ರ ಮುಖಾಂತರ ಅಂಟಿಸಿದ್ದಾರೆ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗಳು ಕೆಲವೊಂದು ಕಡೆ ಮುಸ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಿದೆ ಎಂಬುದು ಒಂದು ಕಡೆ ಅನುಮಾನ ಮಾಡಿದೆ ಈ ಒಂದು ನೋಟಿಸ್ ಮುಖಾಂತರ. ನೋಡ್ತಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿ ಬೇಕಾಗಿದ್ದಾರೆ, ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಕಡೆ ಇಲ್ಲಿ ಭಿತ್ತಿಪತ್ರ ಮುಖಾಂತರ ಹಚ್ಚಿದ್ದಾರೆ. ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಹಲವು ಇಂದಿರಾ ಕ್ಯಾಂಟೀನ್ಗಳಿಗೆ ಸಿಬ್ಬಂದಿ ಬೇಕಾಗಿದ್ದಾರೆ. ತಿಂಗಳಿಗೆ 10,000 ಕೊಡ್ತೀವಿ ಅಂದ್ರೂ ಯಾರು ಬರ್ತಿಲ್ವಂತೆ. ಹೀಗಾಗಿ ಹಲವು ಕ್ಯಾಂಟೀನ್ಗಳಲ್ಲಿ ಒಬ್ಬರೇ ಕೆಲಸ ಮಾಡ್ತಿದ್ದು ತುಂಬಾ ಕಷ್ಟ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದೆದುರು ಸಿಬ್ಬಂದಿ ಅಳಲು ತೋಡಿಕೊಂಡ್ರು. ಒಬ್ರು ರಜೆ ಹಾಕಿದ್ರೆ ಒಬ್ರು. ಅದಕ್ಕೆ ಇಲ್ಲಿ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ. ಇದ್ರಿಗೆ ಅಲ್ಲ, ಎಲ್ಲ ಕಡೆನೂ ಜನ ಬೇಕಂತ ಹಾಕ್ಯಾರಂತೆ. ಎಲ್ಲ ಕಡೆಗೆ ಇಂದಿರಾ ಕ್ಯಾಂಟೀನಲ್ಲಿ ಸಿಬ್ಬಂದಿಗಳು ಕೊರತೆ ಉಂಟಾಗಿದೆ. ಹಾಗಾದ್ರೆ ಎಲ್ಲ ಕಡೆನೂ ಹಾಕ್ಯವ್ರೆ. ನಾವು ಇವಾಗ ಒಬ್ರು ರಜೆ ಹಾಕಿದ್ರೆ ಒಬ್ರು ಇಲ್ಲಿರ್ತೀವಿ. ತುಂಬಾ ಕಷ್ಟ ಆಗಲ್ವಾ ಅಂತ? ಕಷ್ಟನೇ ಸಹ, ಏನು ಮಾಡೋಣ. ಅಲ್ಲಿ ಒಬ್ಬರೇ ಎತ್ತೋದು ಇಳಿಸೋದು ಎಲ್ಲ ಇರುತ್ತೆ. ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರ ಮಾಡ್ತಿದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳು ಏಜೆನ್ಸಿ ಮುಖಾಂತರ ವರದಿ ಕೇಳಲು ಮುಂದಾಗಿದ್ದಾರೆ. ಕಷ್ಟ ಆಗ್ತದೆ ಅಂತ ಅವರು ಹೇಳಿದ್ದಾರೆ.
ಈಗ ದಟ್ ಏಜೆನ್ಸಿಗೆ ನಾವು ಕೇಳ್ತೀವಿ ಅದು ಯಾವ ಇಂದಿರಾ ಕ್ಯಾಂಟೀನಲ್ಲಿ ಹಾಗೆ ಆಗುವುದು. ದಿನನಿತ್ಯ 5 ರಿಂದ 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದ ಮಂದಿಗೆ ಸಿಬ್ಬಂದಿ ಇಲ್ಲದೆ ಸರಿಯಾಗಿ ಊಟ ಸಿಗ್ತಿಲ್ಲ. ಇನ್ನಾದರೂ ಬಿಬಿಎಂಪಿ ಸಿಬ್ಬಂದಿ ನೇಮಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೆ ಗ್ರಹಣ ಬಡಿದಿದೆ. ಸಿಬ್ಬಂದಿ ಬೇಕು ಅಂತ ಕ್ಯಾಂಟೀನ್ ಗೋಡೆಗೆ ವಾಂಟೆಡ್ ಪೋಸ್ಟರ್ ಅಂಟಿಸಿದ್ದು ಟೆಂಡರ್ದಾರರ ಜೊತೆ ಸಭೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಬ್ಬಂದಿ ಕೊರತೆ, ಸಿಬ್ಬಂದಿ ಬೇಕೆಂದು ವಾಂಟೆಡ್ ಪೋಸ್ಟರ್. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅದೆಷ್ಟೋ ಜನರ ಹಸಿವು ನೀಗಿಸುತ್ತಿದೆ. ಆದ್ರೀಗ ಕೆಲ ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಯೇ ಇಲ್ಲ. ಸಿದ್ದರಾಮಯ್ಯ ಹೊಸ ಮೆನು ಮಾಡೋ ಮೂಲಕ ಇಂದಿರಾ ಕ್ಯಾಂಟೀನ್ನತ್ತ ಜನರನ್ನ ಆಕರ್ಷಣೆ ಮಾಡಲು ಮುಂದಾದ್ರೆ ಇತ್ತ ಸಿಬ್ಬಂದಿ ಇಲ್ಲದೆ ಕ್ಯಾಂಟೀನ್ ಬಿಕ್ಕೋ ಅಂತಿವೆ. ಹೀಗಾಗಿ ಸಿಬ್ಬಂದಿಗಳು ಬೇಕೆಂದು ಕ್ಯಾಂಟೀನ್ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಈಗ ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ. ವಾಂಟೆಡ್ ಒಂದು ನೋಟಿಸ್ ಹಾಕಿದ್ದಾರೆ, ಭಿತ್ತಿಪತ್ರ ಮುಖಾಂತರ ಅಂಟಿಸಿದ್ದಾರೆ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಕೆಲವು ಕಡೆ ಮುಸ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಿದೆ ಎಂಬುದು ಒಂದು ಕಡೆ ಅನುಮಾನ ಮಾಡಿದೆ ಈ ಒಂದು ನೋಟಿಸ್ ಮುಖಾಂತರ. ನೋಡ್ತಿರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿ ಬೇಕಾಗಿದ್ದಾರೆ, ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಕಡೆ ಇಲ್ಲಿ ಭಿತ್ತಿಪತ್ರ ಮುಖಾಂತರ ಹಚ್ಚಿದ್ದಾರೆ. ಬೇಗೂರು ಭಾಗದ ವಾರ್ಡ್ ನಂಬರ್ 192ರಲ್ಲಿ ಹಲವು ಇಂದಿರಾ ಕ್ಯಾಂಟೀನ್ಗಳಿಗೆ ಸಿಬ್ಬಂದಿ ಬೇಕಾಗಿದ್ದಾರೆ. ತಿಂಗಳಿಗೆ 10,000 ಕೊಡ್ತೀವಿ ಅಂದ್ರೂ ಯಾರು ಬರ್ತಿಲ್ವಂತೆ. ಹೀಗಾಗಿ ಹಲವು ಕ್ಯಾಂಟೀನ್ಗಳಲ್ಲಿ ಒಬ್ಬರೇ ಕೆಲಸ ಮಾಡ್ತಿದ್ದು ತುಂಬಾ ಕಷ್ಟ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದೆದುರು ಸಿಬ್ಬಂದಿ ಅಳಲು ತೋಡಿಕೊಂಡ್ರು. ಒಬ್ರು ರಜೆ ಹಾಕಿದ್ರೆ ಒಬ್ರು. ಓಕೆ, ಅದಕ್ಕೆ ಇಲ್ಲಿ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ. ಇದ್ರಿಗೆ ಅಲ್ಲ, ಎಲ್ಲ ಕಡೆನೂ ಜನ ಬೇಕಂತ ಹಾಕ್ಯಾರಂತೆ. ಎಲ್ಲ ಕಡೆಗೆ ಇಂದಿರಾ ಕ್ಯಾಂಟೀನಲ್ಲಿ ಸಿಬ್ಬಂದಿಗಳು ಕೊರತೆ ಉಂಟಾಗಿದೆ. ಹಾಗಾದ್ರೆ ಎಲ್ಲ ಕಡೆನೂ ಹಾಕ್ಯವ್ರೆ. ನಾವು ಇವಾಗ ಒಬ್ರು ರಜೆ ಹಾಕಿದ್ರೆ ಒಬ್ರು ಇಲ್ಲಿರ್ತೀವಿ. ತುಂಬ ಕಷ್ಟ ಆಗಲ್ವಾ ಅಂತ? ಕಷ್ಟನೇ ಸಹ, ಏನು ಮಾಡೋಣ. ಅಲ್ಲಿ ಒಬ್ಬರೇ ಎತ್ತೋದು ಇಳಿಸೋದು ಎಲ್ಲ ಇರುತ್ತೆ. ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರ ಮಾಡ್ತಿದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳು ಏಜೆನ್ಸಿ ಮುಖಾಂತರ ವರದಿ ಕೇಳಲು ಮುಂದಾಗಿದ್ದಾರೆ. ಕಷ್ಟ ಆಗ್ತದೆ ಅಂತ ಅವರೇ ಹೇಳಿದ್ದಾರೆ. ಈಗ ದಟ್ ಏಜೆನ್ಸಿಗೆ ನಾವು ಕೇಳ್ತೀವಿ ಅದು ಯಾವ ಇಂದಿರಾ ಕ್ಯಾಂಟೀನಲ್ಲಿ ಹಾಗೆ ಆಗುವುದು. ದಿನನಿತ್ಯ 5 ರಿಂದ 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದ ಮಂದಿಗೆ ಸಿಬ್ಬಂದಿ ಇಲ್ಲದೆ ಸರಿಯಾಗಿ ಊಟ ಸಿಗ್ತಿಲ್ಲ. ಇನ್ನಾದರೂ ಬಿಬಿಎಂಪಿ ಸಿಬ್ಬಂದಿ ನೇಮಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.